ನಮಸ್ಕಾರ. ನಾವು ಪುರಾಣದ ಪುಟಗಳನ್ನೆಲ್ಲ ತಿರುವಿ ಹಾಕುವಾಗ ನಮಗೆ ಸಿಗುವಂತಹ ಒಂದು ಪ್ರಮುಖವಾದಂತಹ ಪಾತ್ರ ಅದು ಅಕೃತವರ್ಣ ಅಂತ ಹೇಳುವಂಥವರದ್ದು. ಈ ಅಕೃತವರ್ಣ ಯಾರು ಅಂತ ಹೇಳುವಂಥದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಹೆಚ್ಚಾಗಿ ತಿಳಿಲಿಲ್ಲ. ಈ ಅಕೃತವರ್ಣ ಒಬ್ಬ ಬ್ರಾಹ್ಮಣನ ಮಗ. ಬ್ರಾಹ್ಮಣನಾದಂಥ ಅವನ ತಂದೆಯ ಹೆಸರು ಶಾಂತ ಅಂತ ಹೇಳಿ. ತಾನು ಅಧ್ಯಾಪನಗಳಲ್ಲೇ ತಾನು ದಿನವನ್ನು ಕಳೀತಾ ಇರ್ತಾನೆ. ಶಾಂತ ಒಂದು ಗುರುಕುಲವನ್ನು ಕೂಡ ನಡೆಸ್ತಾ ಇರ್ತಾನೆ. ಬಹಳ ಶಿಸ್ತುಬದ್ಧವಾಗಿ ಶಾಸ್ತ್ರೀಯ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಶಾಂತ. ಈ ಶಾಂತಾನ ಮಗನೇ ಅಕೃತವರ್ಣ. ಅಕೃತವರ್ಣ ತನ್ನ ತಂದೆ ಗುರುಕುಲವನ್ನು ನಡೆಸ್ತಾ ಇರುವಾಗ ತನ್ನ ತಂದೆಯ ಜೊತೆಯಲ್ಲಿ ಗುರುಕುಲದಲ್ಲಿ ಅವನು ತನ್ನ ಇತರ ಶಿಷ್ಯಂದಿರಿಗೆ ಉಪದೇಶಗಳನ್ನು ಮಾಡುವಾಗ, ಪಾಠ ಪ್ರವಚನಗಳನ್ನು ನಡೆಸುವಾಗ ತಾನೂ ಕೂಡ ಕುಳಿತುಕೊಂಡು ಬಹಳ ಜ್ಞಾನವನ್ನು ತಂದೆಯ ಮುಖಾಂತರವೇ ತಾನು ಪಡೆದುಕೊಂಡಿರುತ್ತಾನೆ. ವಿದ್ಯೆಯನ್ನು ತನ್ನ ತಂದೆಯ ಮುಖಾಂತರ ಪಡೆದುಕೊಂಡು ತಾನು ವಿದ್ಯಾವಂತನಾಗಿರ್ತಾನೆ ಈ ಅಕೃತವರ್ಣ. ಬಾಲ್ಯಾವಸ್ಥೆಯಲ್ಲಿಯೇ ತಂದೆಯ ಹತ್ರ ಹೇಳ್ತಾನೆ, ನಾನು ಏನು ಜ್ಞಾನವನ್ನು ನಿಮ್ಮಿಂದ ಪಡ್ಕೊಂಡಿದ್ದೇನೋ ಆ ಜ್ಞಾನವನ್ನು ಇಡೀ ಪ್ರಪಂಚದಲ್ಲಿ ಪಸರಿಸಬೇಕು ಅಂತ ಹೇಳುವಂತಹ ಇಚ್ಛೆ ನನಗೆ ಉಂಟಾಗಿದೆ. ಆದ ಕಾರಣ ಮನೆಯನ್ನು ಬಿಟ್ಟು ನಾನು ಹೊರಗೆ ಹೊರಡುತ್ತೇನೆ ಅಂತ ಹೇಳಿ ತಾನು ಮನೆಯಿಂದ ಹೊರಗೆ ಬರಲು ತೀರ್ಮಾನ ಮಾಡ್ತಾನೆ ಅಕೃತವರ್ಣ. ತಂದೆಯೂ ಶಾಂತಾನೂ ಕೂಡ ಇದಕ್ಕೆ ಸಮ್ಮತಿಸ್ತಾನೆ. ಅಕೃತವರ್ಣ ಮನೆಯನ್ನು ಬಿಟ್ಟು ದೇಶದಾದ್ಯಂತ ಸಂಚಾರವನ್ನು ಮಾಡುತ್ತಾನೆ, ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಅಕೃತವರ್ಣ ತೀರ್ಥಯಾತ್ರೆಯನ್ನು ಹೇಗೆ ಕೈಗೊಂಡ ಅಂತ ಹೇಳುವಂಥದ್ದನ್ನು ನಾವು ಪುರಾಣಗಳಲ್ಲಿ ನಾವು ಗಮನಿಸ್ಬೋದು ಸ್ನೇಹಿತರೆ. ನಿಜವಾಗಿಯೂ ಕೂಡ ತೀರ್ಥಯಾತ್ರೆ ಅಂದರೆ ಹಾಗೆ ಮಾಡಬೇಕು. ನಾವೆಲ್ಲ ತೀರ್ಥಯಾತ್ರೆ ಮಾಡ್ತೇವೆ. ತೀರ್ಥಯಾತ್ರೆ ಮಾಡುವ ಮೊದಲೇ ನಾವು ಇಲ್ಲಿಂದಲೇ ತೀರ್ಮಾನ ಮಾಡ್ಕೊಳ್ತೇವೆ ನಾವು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ಲಿ ನಾವು ಕೊಠಡಿಗಳನ್ನು ನಾವಲ್ಲಿ ಯಾವ ರೀತಿಯಾಗಿ ಮೊದಲೇ ನಾವು ಕೊಠಡಿಗಳನ್ನು ಬುಕ್ ಮಾಡಬೇಕು, ಅದೇ ರೀತಿಯಾಗಿ ಯಾವ ನದಿಯಲ್ಲಿ ನಾವು ಸ್ನಾನ ಮಾಡಬೇಕು, ಊಟದ ವ್ಯವಸ್ಥೆ ಹೇಗೆ, ಉಪಚಾರದ ವ್ಯವಸ್ಥೆ ಹೇಗೆ, ಹೋಗಿ ಬರುವ ವ್ಯವಸ್ಥೆ ಹೇಗೆ, ಇದೆಲ್ಲವನ್ನೂ ಕೂಡ ನಾವು ಮೊದಲೇ ತೀರ್ಮಾನ ಮಾಡಿಕೊಂಡು ಹೋಗುವುದು ನಮ್ಮ ತೀರ್ಥ ಯಾತ್ರೆಯ ಪದ್ಧತಿ. ಅದು ಎಲ್ಲೋ ಒಂದು ತೀರ್ಥಕ್ಷೇತ್ರದಲ್ಲಿ ಹಾಗೆಯಂತೆ ಮಿಂದು ಎದ್ದು ಬರ್ತೇವೆ ನಾವು. ಆದರೆ ತೀರ್ಥಯಾತ್ರೆ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಭಾಗವತ ಪುರಾಣ ನಮಗೆ ಕೆನ್ನೆಗೆ ಹೊಡೆದ ಹಾಗೆ ಹೇಳಿಕೊಡ್ತದೆ. ನಾವು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೋ ಸಾಧ್ಯವಾದಷ್ಟು ಆ ಪ್ರದೇಶದ ಗಡಿ ಭಾಗದಲ್ಲಿ ಆದರೂ ನಾವು ನಿಂತುಕೊಂಡು ಅಲ್ಲಿಂದಾದರೂ ಪಾದಯಾತ್ರೆಯನ್ನು ನಾವು ಮಾಡಬೇಕಂತೆ. ಪಾದಯಾತ್ರೆ ಮಾಡಿಕೊಂಡು ಹೋಗಿ ಆ ಕ್ಷೇತ್ರದ ತೀರ್ಥದಲ್ಲಿ ನಾವು ಸ್ನಾನವನ್ನು ಮಾಡಿ ಆ ತೀರ್ಥಕ್ಷೇತ್ರದಲ್ಲಿ ಯಾವ ಅನುಭವಗಳು ನಮಗೆ ಲಭಿಸ್ತದೋ ಆ ಎಲ್ಲ ಅನುಭವಗಳನ್ನು ಕೂಡ ಪಡ್ಕೊಂಡು ಕಾಯುವುದಾದರೆ ಕಾಯುವುದು, ನಿಲ್ಲುವುದಾದರೆ ನಿಲ್ಲುವುದು, ಒಂದು ದಿನವೋ 2 ದಿನವೋ ಎಲ್ಲ ಅನುಭವಗಳಿಗೂ ನಮ್ಮನ್ನು ನಾವು ತೆರೆದುಕೊಂಡು ಭಗವಂತನ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಭಾಗವತ ಪುರಾಣ ನಮಗೆ ತೀರ್ಥಯಾತ್ರೆಯ ಮಹತ್ವದ ಬಗ್ಗೆ ಹಾಗೂ ತೀರ್ಥಯಾತ್ರೆ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಹೇಳಿಕೊಡುತ್ತದೆ. ಅಕೃತವರ್ಣ ಇದೇ ರೀತಿಯಾಗಿ ತೀರ್ಥಯಾತ್ರೆ ಮಾಡ್ತಾ ಹೋಗ್ತಾ ಇದ್ದಾನೆ. ಬಹಳಷ್ಟು ಕಾಲ ತೀರ್ಥಯಾತ್ರೆ ಮಾಡ್ತಾನೆ. ಭಾರತದ ಪ್ರಪಂಚದ ಎಲ್ಲ ಕಡೆಗಳಲ್ಲಿಯೂ ಕೂಡ ತೀರ್ಥಯಾತ್ರೆ ಮಾಡಿ ಬರ್ತಾನೆ ಅಕೃತವರ್ಣ. ಹೀಗಿರಬೇಕಾದ್ರೆ ಒಂದು ದಿನ ಅಕೃತವರ್ಣ ತಾನು ಕಾಡು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಹುಲಿ ಅವನನ್ನು ಹಿಂಬಾಲಿಸ್ತದೆ. ಆ ಹುಲಿಯಿಂದ ತಪ್ಪಿಸಿಕೊಂಡು ಓಡ್ತಾನೆ. ಕಾಡಿನಲ್ಲಿ, ನಾಡಿನಲ್ಲಿ, ಮೇಡಿನಲ್ಲಿ, ನದಿಯಲ್ಲಿ ಇದ್ದಲ್ಲೆಲ್ಲ ಅಕೃತವರ್ಣ ಆ ಹುಲಿಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಓಡ್ತಾನೆ. ಆದರೆ ಹಾಗೆ ಎಷ್ಟು ಓಡಿದ್ರೂ ಕೂಡ ಆ ಬಲಶಾಲಿಯಾದ ಪ್ರಾಣಿಯ ಮುಂದೆ ಇವನ ವೇಗ ಸಾಕಾಗುವುದಿಲ್ಲ. ಅಕೃತವರ್ಣ ಆಗ ಸ್ವಲ್ಪ ಯೌವನ ಪ್ರಾಯಕ್ಕೆ ಬಂದಿದ್ದಾನೆ, ಅಲ್ಲಿ ಬಿದ್ದು ಬಿಡ್ತಾನೆ. ಇನ್ನೇನು ಆ ಹುಲಿ ಬಂದು ಅವನ ಮೇಲೆ ಆಕ್ರಮಣ ಮಾಡಬೇಕು. ಆವಾಗ ಎಲ್ಲಿಂದಲೋ ಒಂದು ಬಾಣ ಬಂದು ಆ ಹುಲಿಯನ್ನು ಕೊಂದು ಹಾಕ್ತದೆ. ಇದು ಯಾರು? ನನ್ನನ್ನು ಕಾಪಾಡಿದ್ದು ಯಾರು? ಈ ಹುಲಿಗೆ ಬಾಣ ಬಿಟ್ಟದ್ದು ಯಾರು ಅಂತ ತಾನು ನೋಡಬೇಕಾದ್ರೆ ಎತ್ತರದ ಶಿಖರದ ಮೇಲೆ, ಪರ್ವತ ಶಿಖರದ ಮೇಲೆ ಗಾಳಿಗೆ ಶಲ್ಯವೊಂದು ಹಾರಾಡ್ತಾ ಇದೆ. ಜಟಾಧಾರಿಯಾದಂತಹ ಕೈಯಲ್ಲಿ ಪರಶುವನ್ನು ಹಿಡಿದುಕೊಂಡಿರುವಂತಹ ತೇಜೋಮಯನಾದಂತಹ ಒಂದು ರೂಪವನ್ನು ನೋಡ್ತಾನೆ. ಅವರೇ ಪರಶುರಾಮದೇವರು. ಪರಶುರಾಮದೇವರನ್ನು ನೋಡ್ತಾನೆ ಈ ಅಕೃತವರ್ಣ. ಇಷ್ಟು ದಿನಗಳ ಕಾಲ ಒಬ್ಬ ಸರಿಯಾದ ಗುರು ಬೇಕಿತ್ತು ಅಂತ ಹೇಳುವಂತಹ ಶೋಧನೆ ಅವನದ್ದಾಗಿತ್ತು. ತನ್ನ ತಂದೆಯಿಂದ ಜ್ಞಾನವನ್ನು ಪಡ್ಕೊಂಡಿದ್ದ, ಆದರೆ ಇನ್ನೂ ಹೆಚ್ಚಿನ ಜ್ಞಾನದ ದಾಹ ಅವನದ್ದಾಗಿತ್ತು. ಈಗ ಪರಶುರಾಮರು ಲಭಿಸಿದ್ದಾರೆ. ಓಡ್ತಾ ಹೋಗಿ ಪರಶುರಾಮರ ಪಾದಕ್ಕೆ ರಗುತ್ತಾನೆ. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಳ್ಳಿ ಅಂತ ಕೇಳುತ್ತಾನೆ. ಪರಶುರಾಮರು ಕೂಡ ಒಪ್ಪುತ್ತಾರೆ. ಈ ರೀತಿಯಾಗಿ ಪರಶುರಾಮರ ಪಟ್ಟದ ಶಿಷ್ಯನಾಗಿದ್ದಂಥವನು, ಪರಶುರಾಮರ ಜೊತೆಯಲ್ಲಿ ಸದಾಕಾಲ ಇದ್ದಂಥವನು ಈ ಅಕೃತವರ್ಣ. ಎಲ್ಲೆಲ್ಲಿ ಪರಶುರಾಮರ ಉಲ್ಲೇಖ ನಮಗೆ ಪುರಾಣಗಳಲ್ಲಿ ಸಿಗ್ತದೋ
ಅಲ್ಲೆಲ್ಲ ನಾವು ಈ ಅಕೃತವರ್ಣನನ್ನು ನೋಡ್ತೇವೆ. ರಾಮಾಯಣದಲ್ಲಿಯೂ ಕೂಡ ಅಕೃತವರ್ಣನ ಉಲ್ಲೇಖ ಉಂಟು. ಶ್ರೀರಾಮದೇವರು ಸೀತಾದೇವಿಯನ್ನು ವರಿಸಿ ವಿವಾಹವಾಗಿ ಹಿಂದೆ ತಿರುಗಿ ಬರ್ತಾ ಇರಬೇಕಾದ್ರೆ, ತಾವು ಅಯೋಧ್ಯೆಗೆ ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪರಶುರಾಮರ ಭೇಟಿಯಾಗ್ತದೆ. ಆವಾಗ ಪರಶುರಾಮರ ಜೊತೆಯಲ್ಲಿ ಇದ್ದಂಥವನು ಈ ಅಕೃತವರ್ಣ. ಎಲ್ಲೆಲ್ಲ ಪರಶುರಾಮರು ಅಲ್ಲೆಲ್ಲ ಈ ಅಕೃತವರ್ಣ ಇದ್ದಾನೆ. ಅದೇ ರೀತಿಯಾಗಿ ಮಹಾಭಾರತದಲ್ಲಿಯೂ ಕೂಡ ಅಕೃತವರ್ಣನ ಉಲ್ಲೇಖ ಉಂಟು. ಕಾಡಿನಲ್ಲಿರುವಂತಹ ಧರ್ಮರಾಯ ಅಕೃತವರ್ಣನನ್ನೊಮ್ಮೆ ಭೇಟಿಯಾಗ್ತಾನೆ. ಆವಾಗ ಅವನ ಹತ್ರ ಕೇಳ್ತಾರಂತೆ ಪರಶುರಾಮ ದೇವರು ಯಾವಾಗಾದರೂ ನಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾರೋ ಅಂತ. ಆವಾಗ ಖಂಡಿತವಾಗಿ ಬರ್ತಾರೆ. ಯಾರೆಲ್ಲ ಧರ್ಮ ಮಾರ್ಗದಲ್ಲಿದ್ದಾರೋ, ಧರ್ಮ ಕಾರ್ಯವನ್ನು ಯಾರೆಲ್ಲ ಮಾಡ್ತಾರೋ, ಧರ್ಮಿಷ್ಠರು ಯಾರೆಲ್ಲ ಇದ್ದಾರೋ ಅವರೆಲ್ಲರ ಸುದ್ದಿಯೂ ಕೂಡ ಆ ಪರಶುರಾಮರಿಗೆ ಮುಟ್ಟಿಯೇ ಮುಡುತ್ತದೆ. ಹಾಗೂ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಶೀಘ್ರವಾಗಿ ಬರ್ತಾರೆ ಪರಶುರಾಮ ದೇವರು ಅಂತ ಹೇಳಿ ಧರ್ಮರಾಯನನ್ನು ಸಂತೈಸಿದವನು ಈ ಅಕೃತವರ್ಣ. ಹಾಗೆಯೇ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹಾಗೂ ಅಂಬಿಕೆ ಅಂಬಾಲಿಕೆಯರ ಪ್ರಸಂಗವನ್ನೆಲ್ಲ ನಾವು ನೋಡಿದರೆ, ಅಂಬೆಯನ್ನು ಅಂಬಿಕೆಯನ್ನು ಅಂಬಾಲಿಕೆಯರನ್ನು ಭೀಷ್ಮಾಚಾರ್ಯರು ತಮ್ಮನಾದಂತಹ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಲಿಕ್ಕೆ ಅಂತ ಕರ್ಕೊಂಡು ಬಂದಿರ್ತಾರೆ. ಮೂವರನ್ನು ಕೂಡ ಗೆದ್ದು ತಾವು ಕರೆದುಕೊಂಡು ಬರುವುದು. ಆದರೆ ಅಂಬೆ ಏನಿದ್ದಾಳೆ ಅವಳು ಮೊದಲೇ ಶಾಲ್ವರಾಜನನ್ನು ಪ್ರೇಮಿಸಿರುತ್ತಾಳೆ. ಹಾಗಾಗಿ ವಿಚಿತ್ರವೀರ್ಯನನ್ನು ಮದುವೆಯಾಗಲಿಕ್ಕೆ ಅವಳು ಒಪ್ಪುವುದಿಲ್ಲ. ಭೀಷ್ಮಾಚಾರ್ಯರ ಹತ್ರ ಹೇಳ್ತಾಳೆ, ನಾನು ಹಿಂದೆ ತಿರುಗಿ ಶಾಲ್ವನ ಹತ್ರ ಹೋಗ್ತೇನೆ, ನಾನು ಅವನನ್ನು ಪ್ರೇಮಿಸಿದ್ದೇನೆ ಅಂತ. ಸರಿ ಆಗಬಹುದು ಅಂತ ಭೀಷ್ಮಾಚಾರ್ಯರು ಕಳುಹಿಸಿಕೊಡ್ತಾರೆ. ಆದರೆ ಶಾಲ್ವನತ್ತ ಬಂದಾಗ ಒಬ್ಬ ಎಳೆದುಕೊಂಡು ಹೋದಂತಹ ಹುಡುಗಿ ಕನ್ಯೆ ಅವಳು ಮತ್ತೆ ನನಗೆ ಬೇಡ ಅಂತ ಶಾಲ್ವರಾಜ ತಿರಸ್ಕಾರ ಮಾಡ್ತಾನೆ. ಈಗ ಅಂಬೆ ಮರಳಿ ಭೀಷ್ಮಾಚಾರ್ಯರ ಹತ್ರ ಬರ್ತಾಳೆ. ಆದರೆ ವಿಚಿತ್ರವೀರ್ಯ ಈಗ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಇನ್ನೊಬ್ಬನನ್ನು ಪ್ರೇಮಿಸಿದಂತಹ ಕನ್ಯೆ ನನಗೆ ಬೇಡ ಅಂತ ವಿಚಿತ್ರವೀರ್ಯ. ಈಗ ಅವಳಿಗೆ ಆಚೆಯಿಂದ ಶಾಲ್ವನೂ ಇಲ್ಲ, ವಿಚಿತ್ರವೀರ್ಯನೂ ಇಲ್ಲ. ಭೀಷ್ಮ ನೀನಾದರೂ ವಿವಾಹವಾಗು ಅಂದರೆ ವಿವಾಹವಾಗುವುದಿಲ್ಲ ಅಂತ ಪ್ರತಿಜ್ಞೆ ಭೀಷ್ಮಾಚಾರ್ಯರದ್ದು. ಈಗ ಅಂಬೆಗೆ 6 ವರ್ಷಗಳ ಕಾಲ ಅಂಬೆ ತಿರುಗಾಡ್ತಾಳಂತೆ. ಭೀಷ್ಮಂ ಸಾಲ್ವಂ ಭೀಷ್ಮಂ ಸಾಲ್ವಂ ಭೀಷ್ಮಂ ಸಾಲ್ವಂ ಪುನಃ ಸಾಲ್ವಂ ಅಂತ. ಹೀಗೆ ಮಹಾಭಾರತ ನಮಗೆ ಹೇಳ್ತದೆ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ 6 ವರ್ಷಗಳ ಕಾಲ ಅವಳು ಒದ್ದಾಡ್ತಾಳೆ. ಕೊನೆಗೆ ಭೀಷ್ಮರ ಮೇಲಿದ್ದಂತಹ ಕೋಪ, ಹತಾಶೆ ಎಲ್ಲವೂ ಅವಳದ್ದು ಉದ್ವಿಗ್ನ ಸ್ಥಿತಿಗೆ ಹೋಗ್ತದೆ. ಈಗ ಏನು ಮಾಡುವುದು ಅಂತ ಗೊತ್ತಾಗದೆ ತನ್ನ ಮಾತಾಮಹನ ಬಳಿ ಹೋಗ್ತಾಳಂತೆ. ಮಾತಾಮಹ ಅಂತ ಹೇಳಿದರೆ ಅಂಬೆಯ ತಾಯಿಯ ತಂದೆ, ಹೋತೃವಾಹನ ಅಂತ ಅವನ ಹೆಸರು. ಅವನ ಹತ್ರ ಹೋಗಿ ಹೇಳ್ತಾಳಂತೆ, ಈ ರೀತಿಯೆಲ್ಲ ಆಗಿದೆ, ನಾನೇನು ಮಾಡಲಿ ಅಂತ. ಆವಾಗ ಹೋತೃವಾಹನ, ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಅಂತ ಅಂಬೆಗೆ ಹೇಳ್ತಾರೆ. ಅಂಬೆ ಬಂದು ಶಿವನನ್ನು ಕುರಿತು ಬಹಳ ಗಾಢವಾದಂಥ ಘೋರವಾದ ತಪಸ್ಸನ್ನು ಆಚರಿಸ್ತಾಳೆ. ಶಿವನಿಂದ ಒಂದು ಪುಷ್ಪಮಾಲೆಯನ್ನು ವರವಾಗಿ ಪಡ್ಕೊಳ್ತಾಳೆ. ಈ ಪುಷ್ಪಮಾಲೆಯನ್ನು ಹಾಕಿಕೊಂಡು ಯಾರು ಭೀಷ್ಮನ ಮುಂದೆ ಯುದ್ಧಕ್ಕೆ ಬಂದರೂ ಕೂಡ ಅವರು ಸೋಲ್ತಾರೆ ಅಂತ ಹೇಳುವಂಥ ಅನುಗ್ರಹ ಅವಳಿಗೆ ಶಿವನಿಂದ, ಪರಮೇಶ್ವರನಿಂದ ಲಭಿಸ್ತದೆ. ಆದರೆ ಭೀಷ್ಮನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಈ ಹುಡುಗಿ ಹೇಳಿದ್ದನ್ನು ಕೇಳಿಕೊಂಡು ಯಾರೂ ಸಿದ್ಧರಿರುವುದಿಲ್ಲ. ಕೊನೆಗೆ ಅವಳು ಎಲ್ಲರಲ್ಲಿಯೂ ಹೋಗಿ ಬೇಡಿ ಬೇಡಿ ಕಾದಾಡಿ ಸಾಕಾಗಿ ತಾನು ನೇರವಾಗಿ ಆ ಪುಷ್ಪಮಾಲೆಯನ್ನು ದೃಪದನ ಬಾಗಿಲಿಗೆ ಹಾಕಿ ಬಂದು ತಾನು ಪರಶುರಾಮರ ಬಳಿಗೆ ಬರ್ತಾಳಂತೆ. ಪರಶುರಾಮರ ಬಳಿಗೆ ಬಂದಾಗ ಅಲ್ಲಿ ಅವಳಿಗೆ ಎದುರಿಗೆ ಸಿಗುವಂಥವನೇ ಈ ಅಕೃತವರ್ಣ, ಹೋತೃವಾಹನ ಹಾಗೂ ಅಂಬೆ. ಈ ಇಬ್ಬರೂ ಕೂಡ ಅಕೃತವರ್ಣನ ಜೊತೆಯಲ್ಲಿ ತಾವು ಮಾತನಾಡ್ತಾರೆ. ಪರಶುರಾಮನಿಗಿಂತಲೂ ಮೊದಲು ಪಟ್ಟದ ಶಿಷ್ಯನಾದಂತಹ ಅಕೃತವರ್ಣನ ಜೊತೆಯಲ್ಲಿ ಸಂಭಾಷಣೆ. ಪ್ರತಿ ಒಂದು ವ್ಯಕ್ತಿಯನ್ನೂ ಕೂಡ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ನೋಡ್ತಾರೆ ಅಂತ. ಭೀಷ್ಮಾಚಾರ್ಯ ಅಂತ ಹೇಳಿದರೆ ಈ ಅಕೃತವರ್ಣನಿಗೆ ಬಹಳ ಸಿಟ್ಟು. ಯಾಕೆಂತ ಹೇಳಿದರೆ ಹೋತೃವಾಹನ ಹಾಗೂ ಅಂಬೆಯ ಮುಖಾಂತರ ಅವನು ಅಂಬೆಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳುವಂಥ ವಿಚಾರವನ್ನು ಅವನು ತಿಳಿದಿದ್ದ ಅಕೃತವರ್ಣ. ಕೊನೆಗೆ ಭೀಷ್ಮಾಚಾರ್ಯರಿಗೆ ಹೇಳಿ ಕಳಿಸಲಾಗ್ತದೆ, ಭೀಷ್ಮಾಚಾರ್ಯರು ಯುದ್ಧಕ್ಕೆ ಹೋಗಬೇಕು ನೀನು ಪರಶುರಾಮರ ಜೊತೆಯಲ್ಲಿ ಅಂತ ಹೇಳಿಕೆ, ತಮ್ಮ ಗುರುಗಳ ಜೊತೆಯಲ್ಲೇ ಯುದ್ಧ ಅಂತ ಹೇಳಿಕೊಂಡು ನಾನು ಸೋತೇ ಹೋಗ್ತೇನೆ ಅಂತ ಹೇಳಿಕೊಂಡು ಭೀಷ್ಮಾಚಾರ್ಯರು ತಾಯಿಗೆಲ್ಲ ನಮಸ್ಕರಿಸಿ ನಾನು ಮರಳಿ ಬರ್ತೇನೆ ಅಂತ ಹೇಳುವಂಥ ಧೈರ್ಯ ಇಲ್ಲ, ಪರಶುರಾಮರು ನನಗೆ ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ, ಅಂಬೆಗೆ ನ್ಯಾಯ ಕೊಡಬೇಕಂತೆ ಅಂತ ಹೇಳಿ ಭೀಷ್ಮಾಚಾರ್ಯರು ಪರಶುರಾಮರ ಜೊತೆಗೆ ಯುದ್ಧಕ್ಕೆ ಬರುವಂಥದ್ದು. ಆದರೆ ಪರಶುರಾಮ ದೇವರು ಸ್ವಲ್ಪ ಮೃದುವಾಗಿಯೇ ಭೀಷ್ಮಾಚಾರ್ಯರ ಜೊತೆಯಲ್ಲಿ ವರ್ತಿಸುವುದನ್ನು ನೋಡಿ ಅಕೃತವರ್ಣ ಗುರುಗಳನ್ನೇ ತರಾಟೆಗೆ ತೆಗೆದುಕೊಳ್ತಾನೆ. ಯಾಕೆ ಈ ಮೃದು ಧೋರಣೆ ನಿಮಗೆ ಅಂತ. ಅದನ್ನೇ ಹೇಳಿದ್ದು, ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ತಿಳುವಳಿಕೆ ಇರ್ತದೆ ಅಂತ ಹೇಳುವಂಥದ್ದು. ಕೊನೆಗೆ ಪರಶುರಾಮರಿಗೂ ಭೀಷ್ಮಾಚಾರ್ಯರಿಗೂ ಘೋರ
ಘೋರವಾದಂತಹ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಪರಶುರಾಮರು ಸೋತು ಹೋಗ್ತಾರೆ. ಉದ್ದೇಶಪೂರ್ವಕವಾಗಿಯೇ ಸೋತರು ಅಂತ ಹೇಳುವಂಥದ್ದು ನೆನಪಿಡಬೇಕು. ಯಾಕೆಂದರೆ ಅಂಬೆಗೆ ಇಷ್ಟೊತ್ತಿಗಾಗಲೇ ದ್ವೇಷದ ಸ್ತುತ್ತ ತುದಿಗೆ ಹೋಗಿದ್ಲು ಅವಳು. ಅಲ್ಲದೆ ಮುಂದೆ ಭಗವಂತನ ಆ ಒಂದು ಅವತಾರ ಆಗಿದೆ. ಭಗವಂತನ ಅವತಾರದ ಉದ್ದೇಶ ಉಂಟು ಧರ್ಮ ಸಂಸ್ಥಾಪನೆ. ಆ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತಾದರೆ ಭೀಷ್ಮಾಚಾರ್ಯರು ಅಂಬೆಯನ್ನು ವಿವಾಹವಾದರೆ ಅದೆಲ್ಲ ನಡೆಯುವಂಥದ್ದಲ್ಲ. ಆ ಭಗವದ್ ನಿರ್ಣಯ ಏನುಂಟು ಅದು ಹಾಗೇ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೆ ಭಗವಂತನ ಅವತಾರವಾದಂಥ ಪರಶುರಾಮ ದೇವರು ಭೀಷ್ಮಾಚಾರ್ಯರಿಂದ ಸೋಲನ್ನು ಒಪ್ಪಿಕೊಳ್ತಾರೆ. ಈ ರೀತಿಯಾಗಿ ಅಕೃತವರ್ಣನಿಗೆ ಕೊನೆಗೆ ಸಮಾಧಾನ ಪಡಿಸಲಾಗುತ್ತದೆ. ಹೀಗೆ ಅಕೃತವರ್ಣನ ಪಾತ್ರವನ್ನು ನಾವಲ್ಲಲ್ಲಿ ನಾವು ಪುರಾಣಗಳಲ್ಲಿ ಪರಶುರಾಮರ ಉಲ್ಲೇಖ ಇದ್ದಲ್ಲೆಲ್ಲ ನಾವು ಕಾಣುತ್ತೇವೆ. ಅಕೃತವೃಣ ಆ ಹೆಸರನ್ನೇ ನಾವು ನೋಡಿದರೆ, ವೃಣ ಅಂತ ಹೇಳಿದರೆ ಗಾಯ, ಹುಣ್ಣು ಅಂತ ಅರ್ಥ. ಕೃತ ಅಂದರೆ ಆಗಿರುವಂಥದ್ದು, ಅಕೃತವೃಣ ಅಂದರೆ ಹುಣ್ಣು ಆಗದೇ ಇರುವ ರೀತಿಯಲ್ಲಿ, ಗಾಯ ಆಗದೇ ಇರುವ ರೀತಿಯಲ್ಲಿ ಪರಶುರಾಮರಿಂದ ಕಾಪಾಡಲ್ಪಟ್ಟವನು ಅಂತ ಹೆಸರು ಅರ್ಥ. ಆದರೆ ಅಕೃತವೃಣ ಅಂಥೇಳಿಯೇ ಅವನು ಪ್ರಸಿದ್ಧನಾಗಿದ್ದಾನೆ ಪುರಾಣದ ಪುಟಗಳಲ್ಲಿ. ಇದು ಅಕೃತವೃಣನ ಕಥೆ ಸ್ನೇಹಿತರೆ. ಇಂಥ ಪಾತ್ರಗಳೆಲ್ಲವೂ ಕೂಡ ಎಲೆಮರೆಯ ಕಾಯಿಗಳಂತೆ ಅದೆಲ್ಲೆಲ್ಲೋ ಪುರಾಣದ ಪುಟಗಳಲ್ಲಿ ಹುದುಗಿ ಹೋಗಿದೆ. ಅವುಗಳೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.